ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರಟಗೆರೆ ತಾಲೂಕು ದಂಡಾಧಿಕಾರಿಗಳು ಆದ ಮಂಜುನಾಥ್ ಕೇರವರ ಅಧ್ಯಕ್ಷತೆಯಲ್ಲಿ ಭಾರತ ಸರ್ಕಾರದ ಆದೇಶದ ಮೇರೆಗೆ ಜಾತಿ ಜನಗಣತಿಯನ್ನ ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಸ್ವಯಂ ದೃಢೀಕರಣ ಸ್ವಯಂ ದೃಢೀಕರಣ ಸೆಲ್ಫ್ ಎನ್ಯುಮರೇಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಂತ ಪ್ರತಿಯೊಬ್ಬ ಪ್ರಜೆಯು ಹಾಗೂ ಪ್ರತಿಯೊಬ್ಬ ಕುಟುಂಬದ ಮುಖ್ಯಸ್ಥ ಅವರ ಒಂದು ಮನೆಯ ವಿಳಾಸವನ್ನು ಸೆನ್ಸಸ್ ವೆಬ್ಸೈಟಲ್ಲಿ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಅದರಂತೆ ಈಗಾಗಲೇ ನಾವು ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ 250 ಹಳ್ಳಿಗಳು ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ 23 ವಾರ್ಡ್ಗಳ ಪೈಕಿ ಎಲ್ಲ ಎನ್ಯುಮರೇಷನ್ ಬ್ಲಾಕ್ಗಳನ್ನು ಕ್ರಿಯೇಟ್ ಮಾಡಿದ್ವಿ. ಅದರಂತೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ 250 ಹಳ್ಳಿಗಳಲ್ಲಿ 388 ಗಣತಿದಾರನ ಹಾಗೂ ಪಟ್ಟಣ ವ್ಯಾಪ್ತಿ 23 ವಾರ್ಡ್ಗಳಿಗೆ 46 ಗಣತಿದಾರನ ಈಗಾಗಲೇ ನೇಮಕ ಮಾಡಲಾಗಿದೆ. ಅದರಂತೆ ಪಟ್ಟಣ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬ್ಲಾಕ್ಗಳಿಗೆ 10 ಜನ ಸೂಪರ್ವೈಸರ್ ಹಾಗೂ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ 388 ಬ್ಲಾಕ್ಗಳಿಗೆ 54 ಜನ ಸೂಪರ್ವೈಸರ್ಗಳನ್ನು ಈಗಾಗಲೇ ನೇಮಕ ಕೂಡ ಮಾಡಲಾಗಿದೆ. ಅದರಂತೆ ನಮಗೂ ಸಹ ಸೇರಿ ಎಲ್ಲ ಸೂಪರ್ವೈಸರ್ಸ್ಗೆ ಗ್ರಾಮೀಣ ಚಾರ್ಜ್ ಆಫೀಸರ್ ಆಗಿರ್ತಕ್ಕಂಥ ತಹಶೀಲ್ದಾರ್ ಅಂದರೆ ನಾನು ಹಾಗೂ ನಗರ ಪ್ರದೇಶಕ್ಕೆ ಚಾರ್ಜ್ ಆಫೀಸರ್ ಆಗಿರ್ತಕ್ಕಂಥ ಮುಖ್ಯಾಧಿಕಾರಿ ಕೂಡ ಟ್ರೈನಿಂಗ್ ಈಗಾಗಲೇ ತರಬೇತಿ ಆಗಿದೆ. ಅದರಂತೆ ಸೂಪರ್ವೈಸರ್ಸ್ಗೆ ಮತ್ತು ಫೀಲ್ಡ್ ಟ್ರೈನರ್ಸ್ ಅಂತೇಳಿ ನಮ್ಮ ತಾಲೂಕಿನ 8 ಜನ ಕೂಡ ಈಗ ಟ್ರೈನಿಂಗ್ ನಾವು ಮಾಡಿದ್ದೀವಿ. ಸೋಮವಾರದಿಂದ ನಮ್ಮ ಗಣತಿದಾರರಿಗೂ ಕೂಡ ತರಬೇತಿಯನ್ನು ನಮ್ಮ ತಾಲೂಕಿನ ಡಿಗ್ರಿ ಕಾಲೇಜಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಏಪ್ರಿಲ್ 16ರಿಂದ ಮಾರ್ಚ್ ಅಥವಾ ಮೇ 15ವರೆಗೆ ನಡೆಯಲಿರುವ ಒಂದು ಗಣತಿಗೆ ಸಹಾಯ ಆಗಲಿ ಅಂತೇಳಿ ಇದು ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದರಂತೆ ಈಗ ಕೆಲವೊಬ್ಬ ಬುದ್ಧಿವಂತರಿದ್ದಾರೆ ಮತ್ತು ತಾಂತ್ರಿಕವಾಗಿ ತಿಳ್ಕೊಂಡಂಥ ಸಾರ್ವಜನಿಕರು ಹಾಗೂ ಕುಟುಂಬದ ಮುಖ್ಯಸ್ಥರು ಸ್ವಯಂ ಗಣಕೀಕರಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರ ಸೆನ್ಸಸ್ ಪೋರ್ಟಲ್ನಲ್ಲಿ ಸೆಲ್ಫ್ ಎನ್ಯುಮರೇಷನ್ ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ಅವಕಾಶ ಇದೆ. ಸೊ ನಾವು ನಮ್ಮ ಮೊಬೈಲಲ್ಲಿನೇ ಸೆನ್ಸಸ್ ಪೋರ್ಟಲಲ್ಲಿ ನಾವು ಓಪನ್ ಆಗಿ ಸೆಲ್ಫ್ ಎನ್ಯುಮರೇಷನ್ se.census.gov.in ವೆಬ್ಸೈಟ್ಗೆ ಹೋಗಿ ನಾವು ಲಾಗಿನ್ ಆದರೆ ಅಲ್ಲಿ ನಮಗೆ ಲಾಗಿನ್ ವಿತ್ OTP ಅಂತ ಬರುತ್ತೆ. ನಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಅಲ್ಲಿ OTP ಬರುತ್ತೆ. OTP ಬಂದ ಕೂಡಲೇ ನಮ್ಮ ಲೊಕೇಶನ್ ನಾವು ಎಲ್ಲಿದ್ದೀವಿ ಅಂತೇಳಿ ಸರ್ಚ್ ಮಾಡಿಕೊಂಡು ನಾವು ಲಾಗಿನ್ ಆಗ್ತೀವಿ. ಆನಂತರ ಆ ಲೊಕೇಶನ್ ನಾವು ಎಲ್ಲಿದ್ದೀವಿ ನಮ್ಮ ಮನೇಲಿ ರಿಪೋರ್ಟ್ ಮಾಡಿದರೆ ಆ ಮನೆ ಎಲ್ಲಿರಬೇಕು ಆಟೋಮೆಟಿಕ್ ಆ ಮನೆ ಇದು ಒಂದು ಗಣತಿಗೆ ಒಂದು ಮನೆಯ ಗಣತಿಗೆ ಒಂದು 2ರಿಂದ 3 ನಿಮಿಷ ತಗೊಳುತ್ತೆ. 30 ಕ್ವಶನ್ಸ್ ಇರೋದ್ರಿಂದ 1 ನಿಮಿಷಕ್ಕೆ 10 ಕ್ವಶನ್ ನಾವು ಮುಗಿಸ್ಕೊಳ್ತೀವಿ. 30 ನಿಮಿಷದಲ್ಲಿ 3 ನಿಮಿಷದಲ್ಲಿ ಒಂದು ಮನೆಯನ್ನು ಮುಗಿಸ್ಬೋದಾಗಿರುತ್ತೆ. ಮತ್ತು ಭಾಳ ಈಸಿಯಾಗಿದೆ, ಭಾಳ ಕಾಂಪ್ಲಿಕೇಟೆಡ್ ಏನಿಲ್ಲ. ಎಲ್ಲರೂ ಕೂಡ ಈ ಆಟೋ ಸೆಲೆಕ್ಟೆಡ್ ಆಗಿರೋದ್ರಿಂದ ನಾವು ಬೇಗನೆ ಮಾಡ್ಬೋದು ಅಂತ ನಮ್ಮ ಕೆಲವು ಗಣತಿದಾರರ ಒಂದು ಅಭಿಪ್ರಾಯ. A1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.